ಈ ಕಂಟ್ರೋಲ್ ಇರೋದಾಗ ಕಂಟ್ರೋಲ್ ಇರೋದಾಗ 50 ಕಂಟ್ರೋಲ್ದಾಗ ಏನಿದೆ 55 SIME ಇದೆ 45. ಸೊ SIME ಮೋಡ್ ಇದ್ದಾಗ SIME ಫ್ರೀಕ್ವೆನ್ಸಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಕಂಟ್ರೋಲ್ ಇರೋದಾಗ ಇದ್ದಾಗ ಇದು ಅಷ್ಟು ಇದು ಮಾಡಬೇಕು. ಬಟ್ SIME ಮೋಡ್ ಯೂಸ್ ಮಾಡೋ ಟೈಮಿಗೆ ಕಂಟ್ರೋಲ್ ಮೋಡ್ ಇದು ಏನಿದೆ ಬ್ರೆತ್ SIME ಬ್ರೆತ್ಗಿನ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಸಪೋಸ್ ಈಗ 45 30 ಇದು 40 SIME. ಓಕೆ, ಸೊ ಅವಾಗ ಇದು ಬ್ಲಿಂಕ್ ಆಗತ್ತ, ಅದರ ಇಷ್ಟು ಮುಂದೆ ಹೋಗ್ಬೋದು, ಇದು ಆಗೋದಿಲ್ಲ. ಇದು ಕಂಟ್ರೋಲ್ ಮಾಡ್ತಿದ್ದ ಮ್ಯಾಕ್ಸಿಮಮ್ ಇದು ಇದ್ದಾನೆ. ನೀವು ಮ್ಯಾಕ್ಸಿಮಮ್ ಎಷ್ಟು ಇಟ್ಟರೆ 30, ಬಟ್ ಸೆಲೆಕ್ಟ್ ಮಾಡಿದರೆ ಎಷ್ಟು 40 SIME. ಅದು ಡೆಲಿವರ್ ಮಾಡಲ್ಲ. ಅದಕ್ಕೆ ಏನು ಮಾಡಬೇಕು, ಇದು ಒಂದು ಸ್ವಲ್ಪ SIME ಬ್ರೆತ್ನ CME ಬ್ರೆತ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, SIME ಮೋಡ್ ಬಂದಾಗ ಸರ್. ಹಾಂ, ಈಗ ನಿಮ್ಮ ಕಡೆ 25 ಇದೆ ಸರ್. ಹಾಂ 25 ಇದ್ದಾಗ 40 ಅಲ್ಲ, ನೀವು 25 ಇದ್ದರೆ 30 ಇರ್ಬೇಕು ಸರ್. 30 ಇರ್ತದೆ, 40 ಇರ್ತದೆ, ನೋ ಪ್ರಾಬ್ಲಮ್. ನೀವು ಏನು SIME ಇರ್ತಾರೆ ಅಷ್ಟೇ ಹೋಗ್ತದೆ. ಅವಾಗ ಇದು ಓನ್ಲಿ ಕಂಟ್ರೋಲ್ ಮೋಡ್ ಇದ್ದಾಗ ಮಾತ್ರ ಇದು ಸೆಲೆಕ್ಷನ್ ಇರ್ತದೆ. SIME ಕೊಡಲ್ಲ. ಅವ್ರು SIME ಕೊಡಲ್ಲ. ಇದನ್ನ ಅವರು ಜಾಸ್ತಿ ಎಷ್ಟು ಬೇಕು ಅಷ್ಟೇ SIME ಕಂಟ್ರೋಲ್ ಕೊಡಿದ್ದಾರೆ. ಹಾಂ, ಪ್ರೆಷರ್ ಎಷ್ಟು ಬೇಕೋ ಅಷ್ಟೇ ಇಟ್ಕೊಳ್ಳೋದು. ಅವಾಗ ನೀವು SIME ಇದು ಮಾಡ್ತೀರಿ, ಮೋಡಿಗೆ ಹಾಕ್ತೀರಿ. ಅವಾಗ ಏನು ಮಾಡಬೇಕು, SIME ಬ್ರೆತ್ ನೀವು ಈಗ 30 ಕೊಡ್ಬೇಕಂತೇಳಿ ಆಯ್ತು. ಇದು 35 44 1% ಜಾಸ್ತಿ ಹೆಚ್ಚು ಅಂದರೆ ಅದು ಅಷ್ಟು ಡೆಲಿವರಿ ಮಾಡ್ತೀನಿ. ಅಂದರೆ ನೀವು ಏನು ಸೆಲೆಕ್ಟ್ ಮಾಡಿದ್ರೆ ಅಷ್ಟು ಮಾಡ್ತೀನಿ. ಇದಕ್ಕಿಂತ ಕಡಿಮೆ ಅಂದ್ರೆ ಇದು ಏನು ಇದು ಆಗಿರ್ತದೆ, ಇದು ಹೋಗ್ಬಿಡೋದು, ಹೆಚ್ಚಿಗೆ ಹೋಗಿ ಇದು ಆಗ್ಬಿಡೋದು. ಹಾಂ, ಕಡಿಮೆ ಅದು ಇದು ಆಗ್ತದೆ, ಕ್ಲೋಸ್ ಮಾಡಬೇಕು. ಓಕೆ, ಸೊ ಅದಕ್ಕಾಗಿ ಒಂದು ಸ್ವಲ್ಪ ಹೆಚ್ಚಿಗೆ ಇರ್ತದೆ, ಅದು ಇದು ಏನು ಅಪ್ಲಿಕೇಬಲ್ ಆಗ್ತದೆ. ಓಕೆ, ಇದು ಅಂತೂ FI ಒಟ್ಟು ಈಗ ನಾವು ಏನು FI ವಿತ್ 36 37 ಡೆಲಿವರಿ ನಿಮ್ಗೆ ಎಷ್ಟು ಬೇಕು ಅಂತಲೇ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಬ್ಲ್ಯಾಕ್ ಡಾಟ್ಸ್ ಇದೆ. ಓಕೆ, ಈ ಬ್ಲಾಟ್ ಟ್ಯಾಗ್ ಇದ್ದಲ್ಲಿ ನೀವು ಪ್ರೆಸ್ ಮಾಡಿ ರೊಟೇಟ್ ಮಾಡ್ತೀವಿ. ಆಮೇಲೆ ದಿಸ್ ಅಪ್ಪರ್ ಲಿಮಿಟ್, ಇದು ಅಪ್ಪರ್ ಲಿಮಿಟ್, ಇದು ಲೋವರ್ ಲಿಮಿಟ್. ಇದು ಅಪ್ಪರ್ ಲಿಮಿಟ್ ಒಂದು 2 ಪಾಯಿಂಟ್ 3 ಪಾಯಿಂಟ್ ಅಷ್ಟೇ ಇಟ್ಕೊಳ್ಬೇಕು. ಭಾಳ ಜಾಸ್ತಿ ಇರ್ತದೆ ಅಂತಂದ್ರೆ ಇದು ಆಗ್ತದೆ. ಇಂಥದ್ದು 0ನೇ ಇಟ್ಕೊಂಡು 0 ಇದನ್ನೇನಿಲ್ಲ 15 20 25 ಅಷ್ಟು ತನಕ ಇದು 50 25 ಅದು ನಡೀತದೆ. ಈ ಕಡಿಮೆ ಇಟ್ಕೊಂಡು ಏನಾಗ್ತದೆ, ಎಕ್ಸ್ಪೆರಿಮೆಂಟ್ ಮಿನಿಟ್ ವ್ಯಾಲ್ಯೂ ಟು ಲೋ ಅಂತ ಹೇಳ್ಬೇಕು. ಅವಾಗ ನೀವು 2 ನೋಡ್ಕೋಬೇಕು. ಓಕೆ, ಇದು 0 ಇರಲಿ, ಇದು 20 25 ವ್ಯಾಲ್ಯೂ ಸೆಟ್ ಮಾಡ್ಕೊಂಡು ಇವೆಲ್ಲ ಇದು ಗ್ರೀನ್ ಸೆಟ್ಟಿಂಗ್ ಇರಲಿ. ಇದು ಏನಿದೆ ನಿಯರ್ ಯೂಸ್ ಮಾಡ್ತಾರಲ್ಲ 40% ಇನ್ಸ್ಪಿರೇಟರಿ ಟೈಮ್. ಓಕೆ, ಹಾಂ ಸರ್, 40 35 38 40 ಸರ್. ಅದು ನಿಮ್ಮ ಕಡೆ ಇದೆ ಸರ್, ಫೋಟೋ ಸ್ವಲ್ಪ ಇದು ಆಯ್ತಾ. ಇವೆಲ್ಲ ಗ್ರೀನ್ ಸೆಟ್ಟಿಂಗ್. ಇದು ಏನಂದ್ರೆ ಇನ್ಸ್ಪಿರೇಟರಿ ಟೈಮ್ ಪರ್ಸನ್. ಇದು 38 to 40 ತನಕ ಇದು 38 to 40 to 40 ಆಗುತ್ತೆ. ಹಾಂ, ಈ 35 40 ಮ್ಯಾಕ್ಸಿಮಮ್. ಓಕೆ, ಅದರಿಂದ ಜಾಸ್ತಿ ಇದು ಪುಷ್ ಟೈಮ್ ಸರ್. ಈಗ ಯಾವ ಗ್ರೀನ್ ಸೆಟ್ಟಿಂಗ್ ಅಷ್ಟೇ ಮಾಡ್ಕೊಂಡು ಅಷ್ಟೇ. ಅದು ಏನು ಚೇಂಜಸ್ ಮಾಡಕ್ಕೆ ಹೋಗ್ಬಿಟ್ರೆ ಇದು ಮಾಡೋಣ. ಇದನ್ನು ಇಷ್ಟಕ್ಕೆ ಇಟ್ಟಿರ್ಬೇಕು. ಓಕೆ, ಏನು ಇದು ಅಂತ ನೀವು SIME ಇಟ್ಟರೆ 40ನೇ ಹಾಕ್ಕೊಂತಿರ್ತಾರೆ. ಓಕೆ, ಯಾವ ಇದಕ್ಕೇನು ಪ್ರೆಷರ್ ಏನಿದ್ದಾವ ನೀವು ಅಷ್ಟೇ ವೇರಿ ಮಾಡ್ಕೊಳ್ಬೋದು. FI ಒಟ್ಟು ಅಷ್ಟೇ ವೇರಿ ಮಾಡ್ಕೊಳ್ಬೋದು. ಡಿಪೆಂಡ್ ಅಪಾನ್ ಸ್ಯಾಚುರೇಷನ್. ಅದು ಅಂತ ಸರ್ ಹೇಳ್ತಾರೆ, ಅಥವಾ ನೀವು ಮಾನಿಟ್ರಿಂಗ್ ಮಾಡಿದ್ರೆ ನಿಮ್ಮ ಸ್ಯಾಚುರೇಷನ್ ಗೊತ್ತಾಗ್ತದೆ. ಹೌದಾ? ಇದು CPAP ಮೋಡ್ ಬರ್ತಂತೆ. CPAP ಮೋಡ್ ನೆಕ್ಸ್ಟ್ ಸ್ವಲ್ಪ ರಿಕವರಿ ಆಗಿ CPAP ಮೋಡ್ ಹಾಕ್ಕೊಂಡಿರ್ತಾರೆ. ಅದು ಸಪೋರ್ಟ್ ಏನು ಕೊಟ್ಟಿರ್ತಾರೆ ಅದರ ಪ್ರಕಾರ ಅದು ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ಎಲ್ಲ ಕ್ಲಿಯರ್. ಇದು ಪ್ರೆಷರ್ ಎಲ್ಲ ಇದು ಬಿ ಬಂದರೆ 5 ಸರ್. ಈಗ 0 to ಹಾಂ, ಓಕೆ, ಅಷ್ಟು ಸರ್.